6 ಹೇಗೆ ಸರ್? ಸರ್ 6 ನೋಡಿ ಸರ್, ಇವಾಗ ನೀವು 6ನ ವೀನಸ್ ಶುಕ್ರ ಅಂತ ಮನಿ ನಂಬರ್ ಅನ್ನೋದು. ಸೊ ಈ 6ಗೆ ಒಂದು ಡಿಫರೆನ್ಸ್ ಹೇಳ್ತೀನಿ ನೋಡಿ ಸರ್. ಅವಾಗಲೇ ನಾವು 4 and 8 ಲೆಬೋರಿಯಸ್ ಕ್ಲಾಸ್ ಅಂತ ಹೇಳ್ತೀವಿ ಸರ್. ಚಿನ್ನದ ಅಂಗಡಿಯಲ್ಲಿ ಗಲ್ಲದಲ್ಲಿ ಕುತ್ಕೊಂತಾರಲ್ಲ ಸರ್, ಕುತ್ಕೊಂಡು ಹೆಂಗೆ ಕುತ್ಕೊಂಡಿರ್ತಾರೆ ಸರ್, ನೀಟಾಗಿ ಐರನ್ ಆಗಿರೋ ಶರ್ಟು ಎಲ್ಲ ಬಟ್ಟೆ ಮುಖ ಎಲ್ಲ ಕೊಡ್ಕೊಂಡ್ರೆ ಸಾಯಂಕಾಲ ಹಂಗೆ ಇರ್ತಾರೆ ಸರ್. ಅಂದ್ರೆ ಏನು ಕಷ್ಟ ಪಡ್ದೇನೆ ದುಡ್ಡು ತೊಗೊಂಡೋಗೋದು ಸರ್. 6 ಅವ್ರಿಗೆ ನೇಚರ್ ಅಲ್ಲ, ಅವ್ರಿಗೊಂದು ಲಕ್ ಅನ್ನೋದು ಸರ್. ಆ ಥರ ಒಂದು ಲಕ್ ಅನ್ನೋದು 6 ಅಲ್ಲಿ ಕೆಲವೊಂದು ಸರ್ ನೋಡಿ, ಮನಿ ಇಸ್ ಲಿಟ್ಲ್ ಈಸಿ ಫಾರ್ ದೆಮ್ ಅಂತ. ಎಲ್ಲ 6 ಅಲ್ಲ ನೋಡಿ, ಅಗೇನ್ ಇಟ್ ಡಿಪೆಂಡ್ಸ್ ಆನ್ 6 ಜೊತೆಗೆ ಯಾವ ನಂಬರ್ ಇದೆ ಅಂತ, ಅದನ್ನು ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್ 6 ಜೊತೆಗೆ ಆಪೋಸಿಟ್ ನಂಬರ್ ಇತ್ತು ಅಂದ್ರೆ ರಿವರ್ಸ್ ಆಗ್ತಾ ಇರುತ್ತೆ ಸರ್. ಎಲ್ಲ 6 ಹಂಗಲ್ಲ. ಬಟ್ 6ಗೆ ಏನಂತಂದ್ರೆ ದೇ ಆರ್ ವೆರಿ ಸ್ಲೋ ಸರ್. ಸ್ವಲ್ಪ ಸ್ಲೋ ಪೀಪಲ್, ಸ್ವಲ್ಪ ರೊಮ್ಯಾಂಟಿಕ್ ಪೀಪಲ್ ಇವರು. ಲವ್ ಅನ್ನೋದು ತುಂಬಾ ಅವ್ರಿಗೆ ಹತ್ರ ಆಗಿರೋ ವಿಷಯ, ಅವ್ರಿಗೆ ರೊಮ್ಯಾನ್ಸ್ ಅನ್ನೋದು ಒಂದು ಹತ್ರ ಆಗಿರೋ ವಿಷಯ. ಅದೇ ಥರ ಮನಿ ಮೇಕಿಂಗ್ ಅನ್ನೋದು ಅವ್ರಿಗೆ ಈಸಿ ಆಗಿರೋಂಥ ವಿಷಯ ಸರ್. ಆಮೇಲೆ 6ನ ಯಾವಾಗಲೂ ನಾವು ಮನಿಗೆ ಹೋಲಿಸ್ತೀರಿ ಸರ್. ಸೊ ಸಪೋಸ್ ಇವಾಗ ನಾವು ನ್ಯೂಮರಾಲಜಿಲಿ ಏನು ಮಾಡ್ತೀರಿ ಅಂತಂದರೆ, ಎಷ್ಟೊಂದು ಜನಕ್ಕೆ 6 ನಂಬರ್ ಲಕ್ಕಿ ಅಂತ ಬಂದಾಗ ಕಾರ್ ನಂಬರ್ 6 ತೊಗೊಳ್ಳಿ, ಮೊಬೈಲ್ ನಂಬರ್ 6 ತೊಗೊಳ್ಳಿ, ನೇಮ್ನ 6ಅಲ್ಲಿ ಮಾಡ್ತೀರಿ. ಸೊ ಏನಂದರೆ ಇವತ್ತು ಎಲ್ಲರಿಗೂ ನೀಡ್ ಜಾಸ್ತಿ ಏನಂತಂದರೆ, ಇವಾಗ ನಮಗೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್ ಸರ್. ಬಟ್ ಜಾಸ್ತಿ ಏನಂತಾರೆ, ಸ್ವಲ್ಪ ದುಡ್ಡು ಬಂದುಬಿಟ್ಟಿದ್ರೆ ಸಾಕಪ್ಪ, ಬೇರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀನಿ ನಾನು. ಸೊ ಅದಕ್ಕೆ ಈ 6 ನಂಬರ್ ಆ ದುಡ್ಡಿಗೆ ಹೋಲಿಕೆ ಜಾಸ್ತಿ ಇದೆ ಸರ್. ಬಟ್ ಇಲ್ಲಿ 6 ನೆಗೆಟಿವ್ ಪಾಯಿಂಟ್ಸ್ ನಾವು ನೋಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ಸರ್, ಒಂದು ಅವಾಗಲೇ ಒಂದು ವರ್ಡ್ ಹೇಳಿದ್ವಿ ಸರ್, ಸ್ಲೋ ಅಂತ. ಸೊ ಇವರು ಸ್ವಲ್ಪ ಫಾಸ್ಟ್ನೆಸ್ನ ಇಂಪ್ರೂವೈಸ್ ಮಾಡ್ಕೊಬೇಕು ಸರ್. ಯಾಕಂದ್ರೆ ಸ್ಲೋ ಅನ್ನೋದು ಹೋದಾಗ ಕೆಲವೊಂದ್ಸಲಿ ಆಪರ್ಚುನಿಟೀಸ್ ಬೇರೆ ಎತ್ಕೊಂಡು ಹೋಗ್ಬಿಡ್ತಾರೆ.